ಆ ಥರ ಸ್ಪೆಸಿಫಿಕ್ ಆಗಿ ಮಾಡಿಲ್ಲ. ಒಂದು ಸ್ವಲ್ಪ ಒಂದು ರಿಮೋಟ್ ವೆಡ್ಡಿಂಗ್ ಲೊಕೇಶನಿಂದ ಬೆಂಗಳೂರಿಗೆ ರೈಡ್ ಮಾಡ್ತಾರೆ, ಆ ಥರ ಕರೆಕ್ಟಾಗಿ ಲೊಕೇಶನ್ ಆ ಥರ ಮಾಡಿಲ್ಲ ನಾವು. ಅದು ಎಲ್ಲ ಇಂಟೀರಿಯರ್ ರೋಡ್ಸೇ. ನಾವು ಬಂದು ಹಳ್ಳಿಗಳು, ವಿಲೇಜ್ ರೋಡ್ಸು ಆ ಥರ ಇರುತ್ತೆ ಫಿಲ್ಮ್. ಹೈವೇ ಇಲ್ಲ, ವಿಲೇಜ್ ರೋಡ್ಸ್, ವಿಲೇಜ್ ಕ್ಯಾರೆಕ್ಟರ್ಸ್ ಆ ಥರ ಇರುತ್ತೆ. ನಮ್ಮದು ಫಸ್ಟು ಬಂತು ಇವರು ನಾರ್ಮಲಿ ಬೈಕ್ ಓಡಿಸ್ಕೊಂಡು ಆ್ಯಕ್ಟ್ ಮಾಡಿಕೊಂಡು ಡೈಲಾಗ್ ಹೇಳ್ಬೇಕು. ಅದಕ್ಕೆ ಸ್ವಲ್ಪ ಬಾಡಿ ಡಬಲ್ ಏನೂ ಇಲ್ಲ, ಇವರೇ ಮಾಡಬೇಕು. ಅದು ಎಲ್ಲ ಒನ್ ಟೈಮಲ್ಲಿ ಮಾಡಬೇಕು. ಅದಕ್ಕೆ ನಾವು ಹೆಲ್ಮೆಟಲ್ಲಿ ರೆಕಾರ್ಡಿಂಗ್ ಡಿವೈಸಸ್ ಆಗಿಬಿಟ್ಟು ಇವರಿಗೂ ಇದೆ, ಸಮ್ರಾಜ್ನಿಗೂ ಇದೆ. ವೈಲ್ ದೇ ಆರ್ ರೈಡಿಂಗ್ ಅದರಲ್ಲಿ ಡೈಲಾಗ್, ಕ್ಯಾಮ್ರಾಸ್ ಆನ್ ದ ಫೇಸ್. ನಮ್ಮದು ಕ್ಯಾಮ್ರಾ ಕಾರಿಂದ 2 ಕ್ಯಾಮ್ರಾ ಇರುತ್ತೆ. ಇದು ಡಿವೈಸಸ್ಸಲ್ಲಿ ವಾಯ್ಸ್ ರೆಕಾರ್ಡಿಂಗ್ ಆ ಥರ ಮಾಡಿದ್ದೆ. ಟ್ರೈ ಮಾಡಿಬಿಟ್ಟು ಬಂತು ಚೆನ್ನಾಗಿ. ಅದು ಎಕ್ಸ್ಪೆರಿಮೆಂಟ್ ಅದು ಇಲ್ಲ ಬಂತು, ಅದು ವಿ ಹ್ಯಾಡ್ ಟು ರಿಮೂವ್ ಇಟ್ ಆ ಥರ. ಬಟ್ ಇಟ್ಸ್ ಸ್ವಲ್ಪ ಟೆಕ್ನಿಕಲಿ ಟಫ್ ಟು ಡೂ. ಅದು ಸ್ವಲ್ಪ ಇದು ಇಟ್ ಫೀಲ್ಸ್ ರಿಯಲ್. ಯಾಕೆಂದರೆ ಬಸ್ ಬರುತ್ತೆ, ಅದು ಬರುತ್ತೆ, ಅದು ಡಾಡ್ಜ್ ಮಾಡ್ಕೊಂಡು ಅದು ಇಟ್ ಸೌಂಡ್ಸ್ ಸ್ವಲ್ಪ ರಿಯಲ್ ಆಗಿರುತ್ತೆ. ಡಬ್ ಸ್ಟುಡಿಯೋ ಹೋಗ್ಬಿಟ್ಟು ಡಬ್ ಮಾಡಿದ್ರೆ ಓಕೆ, ನಿಮ್ಗೆ ಸೌಂಡ್ ಕ್ಲಿಯರ್ ಆಗಿರುತ್ತೆ. ಆದರೆ ಅದು ಫೀಲಿಂಗ್ ವಿ ಟ್ರೈಡ್ ಆ ಥರ. ಇಟ್ ಕೇಮ್ ಓಕೆ. ಯು ವಾಚ್ ದ ಮೂವಿ, ಯು ವಿಲ್ ನೋ ಇಟ್ ಫೀಲ್ಸ್ ವೆರಿ ರಿಯಲ್, ಆಸ್ ಇಫ್ ದೇ ಆರ್ ರೈಡಿಂಗ್ ಆ್ಯಂಡ್ ಟಾಕಿಂಗ್. ಇಟ್ ಕೇಮ್ ಔಟ್. ಅದು ಕ್ಲೈಮ್ಯಾಕ್ಸ್ ಹೇಳ್ಬೇಕಾದ್ರೆ ಅದು ಹೇಳ್ತಾರೆ ಇಲ್ಲ ಸ್ವಲ್ಪ. ಸೊ ಹೀ ಈಸ್ ಒನ್ ಸನ್ ಇಸ್ ಸ್ವಲ್ಪ ಹೀ ಈಸ್ ಗೋಯಿಂಗ್ ಟು ಲುಕ್ ಫಾರ್ ಹಿಸ್ ಫಾದರ್ ಇಲ್ವಾ. ಸೊ ಫಾದರ್ ಇಸ್ ಅ ಬೈಕ್ ರೈಡರ್. ಅದೇ ದಿನದಲ್ಲಿ ಸನ್ ಹರ್ಷಿಲ್, ಹೂಸ್ ಪ್ಲೇಯಿಂಗ್ ದ ಸನ್, he also becomes, he is about to become a father. Overall it becomes Father's Day ilva sir. ನೀವೇ ಪ್ರಪ್ರಥಮ ಪ್ರಜೆ ಸರ್. ಈ ತರ ಕ್ಲೈಮ್ಯಾಕ್ಸ್ ಅನ್ನು ಹೇಳಿರೋ ಮೊಟ್ಟ ಮೊದಲ ಡೈರೆಕ್ಟರ್ ಸರ್ ನೀವು. ಇಲ್ಲ ಕ್ಲೈಮ್ಯಾಕ್ಸ್ ಇದೆ, ಐ ಡಿಡ್ಂಟ್ ಸೇ. ಓಕೆ. ಇವರೇ ಮಗ ಅಂತ ಅಪ್ಪನಿಗೂ ಗೊತ್ತಿಲ್ಲ, ಹುಡ್ಕೊಂಡು ಹೋಗು ಅಂತಂದ್ರೆ ಅವರು ಅಪ್ಪ ಆದ್ರು ಅಂತ ರಿವೀಲ್ ಮಾಡಿ ಆಯ್ತು. ಆ ಥರ ಫಾದರ್ ಅಂಡ್ ಫಾದರ್ ವಿಲ್ ಸಿ ರೆಸ್ಟ್ ಇಸ್ ಫಾದರ್ಸ್ ಡೇ. ಹಾಂ ಇಲ್ಲ ಇದು ಪ್ರಮೋಷನಲ್ ಸಾಂಗು, ಅದು ಬರುತ್ತೆ ಅದರಲ್ಲಿ. ಹಾಂ ಸ್ವಲ್ಪ ಅದು ಇದಾಗ್ಬಿಟ್ಟು ಬರುತ್ತೆ ಇದರಲ್ಲಿ. ಅದು ಸ್ವಲ್ಪ ರಿಯಲ್, ಫುಲ್ಲಾಗಿ ರಿಯಲ್ ಇಲ್ಲ. ನಮ್ಮದು ಮೈ ಡ್ಯಾಡ್ ಯೂಸ್ ಟು ಬಿ ಎ ರೈಡರ್. ಹೀ ಪಾಸ್ಡ್ ಅವೇ ವೆನ್ ಐ ವಾಸ್ 5. ಸೊ ಸ್ವಲ್ಪ ಒಂದು ಡ್ಯಾಡ್ ಜೊತೆ, ಒಂದು ಫಾದರ್ ಜೊತೆ ಒಂದು ರೈಡ್ ಹೋಗಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಅದು ನನಗೆ ಆಪರ್ಚುನಿಟಿ ಇಲ್ಲ ನೋಡೋಕ್ಕೆ. ಆಮೇಲೆ ಒಂದು ಸ್ಟೋರಿ ಬಿಟ್ಬಿಟ್ಟು ನಾರ್ಮಲ್ ಅಂದರೆ ಇದು ಸ್ಪೆಷಲ್, ಅದು ನಾರ್ಮಲ್ ಆ ಥರ ಏನಿಲ್ಲ. ಇದು ಒಂದು ಮೂವಿ, ಒಂದು ಡಿಫ್ರೆಂಟ್ ಸ್ಟೋರಿ. ಹೌದು. ಹೌದು, ಫಸ್ಟ್ ಟೈಮ್ ಒಂದು ಫುಲ್ ಸ್ಟಾರ್ಟಿಂದ ಎಂಡ್ ಬರೀನೂ ಒಂದು ಬೈಕರ್ ಮೂವಿ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಒಂದು ಎಂಟೈರ್ ರೋಡ್ ಟ್ರಿಪ್ ಮೂವಿ ಆ ಥರ ಒಂದು ಫಸ್ಟ್ ಟೈಮ್. ಅದಕ್ಕೆ ಮೇಲೆ ಇದು ಸ್ಪೆಷಲ್, ನಾರ್ಮಲ್ ಬೇರೆ, ಇದು ಆ ಥರ ಬೇಡ ಮಾತಾಡೋಕ್ಕಾಗಿಲ್ಲಲ್ಲ ನಾವು. ಅದು ಹೆಂಗೆ ಹೇಳೋದು? ಅದು UA 7+ ಮೋಟರ್ ಸೈಕಲ್ ರಿಸ್ಕ್, ಜನರಲಿ ರಿಸ್ಕ್ ಇದೆ, ಅದಕ್ಕೆ 7+ ಅಷ್ಟೇ. ಇಲ್ಲ ಸ್ವಲ್ಪ ವೀಲಿ ಸ್ಟಂಟ್ ಎಲ್ಲ ಇದೆ, ರ್ಯಾಪ್ ಸಾಂಗ್ ಇದೆ, ಅದಕ್ಕೆ 7+. ಹೌದು, 2 hours ಇರುತ್ತೆ, 2 hours 12 minutes. ಹಾಂ, ಇಲ್ಲ ನಮ್ಮದು ಒಂದು ಕ್ಯಾಮ್ರಾ ಕಾರ್ ಇತ್ತು, ಅದರಲ್ಲಿ 2 ಕ್ಯಾಮ್ರಾ, ವೈರ್ಲೆಸ್ ರೆಕಾರ್ಡಿಂಗು, ಇವರದ್ದು ಡೈಲಾಗಿಗೆ. ಆ ಥರನೇ ಸ್ವಲ್ಪ ರೋಡಲ್ಲೇ ಮಾಡಬೇಕಾಯ್ತು. ಇದು ನಾವು ಮೆಜಾರಿಟಿ ಒಂದು ಇನ್ ಆ್ಯಂಡ್ ಅರೌಂಡ್ ಕುಣಿಗಲ್ ಆ ಥರ ಸ್ವಲ್ಪ ಡ್ರೈ ಪ್ಲ್ಯಾನ್ಸ್ ಬೇಕಾಗಿತ್ತು, ಬ್ಲೂ ಸ್ಕೈ ಬೇಕಾಗಿತ್ತು. ಅದಕ್ಕೆ ಫೆಬ್ರವರಿಯಲ್ಲಿ ಶೂಟ್ ಮಾಡಿದೆ.
ಅದು ಏಸ್ಥೆಟಿಕ್ ಸ್ವಲ್ಪ ಒಂದು ಬ್ರೌನ್ ಬ್ಲೂ ಸ್ವಲ್ಪ ಕಷ್ಟ, ಹೀಟ್ ಇತ್ತು, ಅದಾದರೂ ಸ್ವಲ್ಪ ರಾಕ್ಸ್ ಬೇಕಾಗಿತ್ತು, ಅದಕ್ಕೆ ವಿ ವೆಂಟ್ ಅಂಡ್ ಶಾಟ್ ನಿಯರ್ ಕುಣಿಗಲ್. ಇಲ್ಲ ಬೈಕ್ ಎಲ್ಲ ಓಕೆ, ಪೇಂಟ್ ಸ್ವಲ್ಪ ಇವ್ರದ್ದು ಬೈಕು ಪೇಂಟ್ ವಿ ಹಡ್ ಡನ್ ಅ ಲಿಟಲ್ ರಸ್ಟಿಕ್ ಲುಕ್ ಆ ಥರ, ಆಮೇಲೆ ಮಾಡಿಫಿಕೇಶನ್ ಏನಿಲ್ಲ. ಇಲ್ಲ ಹೈರಿಂಗ್ ತುಂಬ ಹೈರಿಂಗು, 2 ಬೈಕ್ ನಂದೇ, ಮಿಕ್ಕಿದೆಲ್ಲ ಹೈರ್ ಮಾಡಿಬಿಟ್ಟು. ಆ್ಯಕ್ಚುಲಿ ನೀವು ಅವ್ರ ಹತ್ರ ಎಷ್ಟು ಬೈಕ್ಸ್ ಇದೆ ಕೇಳಬೇಕು. 4 ಇದೆ, ಅದು ಅಲ್ಲೇ ಹೋಯ್ತು. ಇಲ್ಲ ಎಂಜಾಯ್ಮೆಂಟ್ ಇದೆ, ಆಮೇಲೆ ಇದು ಎಲ್ಲರೂ ರೆಸ್ಪಾನ್ಸಿಬಲ್ ಔಟ್ ಸರ್, ಇದರಲ್ಲಿ ಎಲ್ಲರಿಗೂ ಹೆಲ್ಮೆಟ್ ಇದೆ, ಸ್ಟಂಟ್ ಮಾಡೋ ಅವರು ಕೂಡ ಹೆಲ್ಮೆಟ್ ಇದೆ, ಗ್ಲವ್ಸ್ ಇದೆ, ಜೀನ್ಸ್ ಇದೆ, ಜಾಕೆಟ್ ಇದೆ. ಬರೀ ಸ್ಟಂಟ್ಗೆ ನಮ್ಗೆ ಡಿಸ್ಕ್ಲೇಮರ್ ಇದೆ, ಇದು ಮಾಡಬಾರ್ದು ಅಂತ. ರೆಸ್ಟು ಇದು ನೋಡ್ಬಿಟ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ, ಗಿಯರ್ ಇರುತ್ತೆ, ಗ್ಲವ್ ಇರುತ್ತೆ, ಜಾಕೆಟ್ ಇರುತ್ತೆ, ಅದು ಮಾಡಿದ್ರೆ ಗುಡ್ ಇಲ್ವಾ? ಇಲ್ಲ ಇಲ್ಲ ಅದು ಇವ್ರು ಬಿಡಿ. ಅಲ್ಲ ನೀವು ಸ್ಟಂಟ್ ಬಗ್ಗೆ ಕೇಳಿದ್ರಲ್ಲ, ಸ್ಟಂಟ್ ಎವ್ರಿಥಿಂಗ್ ವಾಸ್ ಏನು ಹೇಳ್ತಾರೆ, ಡೆಡಿಕೇಟೆಡ್ ಸ್ಪೇಸಲ್ಲಿ ಅದನ್ನು ಅಂಡರ್ ಏನದು ಅಂಡರ್ ಸೂಪರ್ವಿಷನ್ ಕಂಟ್ರೋಲ್ಡ್ ಎನ್ವೈರ್ಮೆಂಟಲ್ಲಿ ಮಾಡಿರೋದು. ಹೆಂಗೆ ಅಂದ್ರಂಗೆ ರೋಡಲ್ಲಿ ಪಬ್ಲಿಕ್ಕಿಗೆ ತೊಂದರೆ ಆಗೋ ಥರ ಅಥವಾ ಆ ಥರದ ಯಾವುದೂ ಏನೂ ಸ್ಟಂಟ್ ಮಾಡಿಲ್ಲ. ಆ್ಯಂಡ್ ಸೊ ಇಟ್ ವಾಸ್ ಆಲ್ ಎಕ್ಸ್ಪರ್ಟ್ಸ್ ಲೈಕ್ ಕ್ವಾಲಿಫೈಡ್ ಪ್ರೊಫೆಷ್ನಲ್ಸೇ ಮಾಡಿರೋದು. ಸೊ ಹಾಗಾಗಿ ಇದು ಅಂದರೆ ಫಸ್ಟ್ ಆಫ್ ಆಲ್ ಈಗ ನೀವು ಯಂಗ್ಸ್ಟರ್ಸ್ಗೆ ಹೇಳಿದ್ರಲ್ಲ, ಅದು ಏನೋ ಮಿಸ್ಲೀಡ್ ಮಾಡೋ ಚಾನ್ಸಸ್ ಇದೆಯಾ ಅಂತ, ಆ ಥರದ್ದು ಏನಿಲ್ಲ. ಆ ಥರದ್ದು ಯಾವುದೇ ಥರದ ಆ್ಯಕ್ಷನ್ ಕೂಡ ನಮ್ಮ ಸಿನಿಮಾದಲ್ಲಿ ಇಲ್ಲ. ನೀವು ನಾರ್ಮಲಾಗಿ ಏನು ರೋಡಲ್ಲಿ ನೋಡ್ತಿರೋ ಆ ಥರದೇ ಆ್ಯಕ್ಷನ್ನೇ ಇರೋದು. ಅದು ಬಿಟ್ಟರೆ ಬೇರೆ ಏನೋ ಬೇಡದಿರೋಂಥ ಆ್ಯಕ್ಷನ್ ಯಾವುದೂ ಇಲ್ಲ. ಎವ್ರಿಥಿಂಗ್ ಈಸ್ ಡನ್ ಬೈ ಪ್ರೊಫೆಷ್ನಲ್ಸ್, ಕಂಟ್ರೋಲ್ಡ್ ಎನ್ವೈರ್ಮೆಂಟ್ ಅಂಥದ್ರಲ್ಲೇ ಮಾಡಿರೋದು. ಆ್ಯಂಡ್ ನನಗೆ ಕಷ್ಟ ಅಂತ ಏನೂ ಆಗಲಿಲ್ಲ, ನನಗಂತೂ ತುಂಬ ಖುಷಿಯಾಗೋಯಿತು. ಇದು ಅದೇ ಹೇಳಿದಲ್ಲ, ಇದು 1200 cc ಬೈಕು. ಅಂದರೆ ಮೊದಲನೇ 1-2 ದಿನ ಸ್ವಲ್ಪ ಒಂಚೂರು ನಮಗೆ ಅದು ಅಭ್ಯಾಸ ಆಗೋವರೆಗೂ ಸ್ವಲ್ಪ ಕಷ್ಟ ಅಲ್ಲ, ಒಂಥರ ಏನೂ ಆಗದೆ ಇರಲಿ, ವೆರಿ ಸ್ಲೋಲಿ ನಮಗೆ, ಯಾಕೆಂದರೆ ನಮ್ಮದು ಲೋ ಚಾಸಿ ಇರುವಂಥದ್ದು ಬೈಕು ನಂದು. ಅದು ಈಗ ಯಾವುದೋ ಸಣ್ಣ ಒಂದು ಸ್ಪೀಡ್ ಬ್ರೇಕರಲ್ಲಿ ಹೋಗಬೇಕಾದ್ರೂ ಕೂಡ ಮೆತ್ತಗೆ ಹೋಗಬೇಕು. ಆ್ಯಂಡ್ ಟರ್ನ್ ಮಾಡೋದಕ್ಕೆ ಹೆವಿ, ಇಟ್ಸ್ ವೆರಿ ಹೆವಿ. ಸೊ ಆ ಥರದ್ದೆಲ್ಲ ಇತ್ತು. ಸೊ ನಾವು ಅದನ್ನು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ತಾಯಿದ್ವಿ. ಹೋಗ್ತಾ ಎಲ್ಲಿವರೆಗೂ ಆಯಿತು ಅಂತಂದರೆ, ಅದೇ ಹೇಳಿದ್ನಲ್ಲ, ಇವ್ರು ಕೇಳ್ತಾಯಿದ್ರು, ನಿಮಗೆ ಅಲ್ಲೆಲ್ಲೋ ಶೂಟ್ ಮಾಡ್ತಿದ್ದೀವಿ, ನೀವು ಕಾರಲ್ಲಿ ಬರ್ತೀರಾ, ಬೇರೆ ಬೈಕ್ ತೊಗೊಂಡು ಬರ್ತಾರೆ ಅಂತ. ಎಲ್ಲಿ ಹೋದ್ರೂ ನಾವು ನಮ್ಮ ಬೈಕ್ಗಳನ್ನು ಇಟ್ಕೊಂಡು ನಾವು ಹೋಗ್ತಾಯಿದ್ವಿ. ಸೊ ಎವ್ರಿಥಿಂಗ್ ವಾಸ್ ಡನ್ ಬೈ ಆರ್ ಓನ್, ನಮ್ಮ ಇದೆ. ಸೊ ಹಾಗಾಗಿ ಇಟ್ ವಾಸ್ ವೆರಿ ವೆರಿ ಕಂಫರ್ಟಬಲ್. ನಾನು ಹೇಳಿದೆ ಅಲ್ಲ, ಫಸ್ಟಿಗೆ ಹೇಳಿದೆ, ನಾವು ಕಾಸ್ಟ್ ಮಾಡ್ದಂಗಿತ್ತು. ಬೈಕ್ ಕೂಡ ನಮ್ಮ ಜೊತೆಗೆ ನಮಗೆ ಕಾಸ್ಟ್ಯೂಮ್ ಹೇಗೆ ನಮಗೆ ಡಿಸೈನ್ ಮಾಡ್ತಾರೋ ಆ ಥರ ಬೈಕ್ ಕೂಡ ನಮಗೆ ಡಿಸೈನ್ ಮಾಡಿ ಕೊಟ್ಟಂಗಿತ್ತು. ಸೊ ಇಟ್ ವಾಸ್ ಅಬ್ಸಲ್ಯೂಟ್ಲಿ ವಂಡರ್ಫುಲ್. ನಮ್ಗೆ ಯಾವುದೇ ಥರದ ಕಷ್ಟ ಆಗಿಲ್ಲ. ವೆರಿ ಲಿಟಲ್ ಇಂಡೋರ್ ಇಲ್ಲ, ಅಂದರೆ ಇಂಡೋರ್ ಅಂದರೆ ಒಂದು ಶೆಲ್ಟರು ಆ ಥರದ್ದು ಸಣ್ಣ ಪುಟ್ಟದ್ದಿದೆ ಅಷ್ಟೇ ಹೊರತು ಇಂಡೋರ್ ಅನ್ನೋ. ಹೌದು, ಅಂದರೆ ಇದ್ದಾರೆ ಕೆಲವೊಂದು ಫ್ಯೂ ಅದರ್ ಕ್ಯಾರೆಕ್ಟರ್ಸ್ ಇದ್ದಾರೆ ಒಂದಷ್ಟು ಜನ. ಅಂದರೆ ಒಂದು ದಿನದಲ್ಲಿ ಆಗುವಂಥ ಕತೆ ಇದು. ಸೊ ಅದರಿಂದ ದಾರಿಲಿ ಹೋಗ್ತಾ ಯಾರ್ಯಾರು ಸಿಗ್ತಾರೆ, ಏನೇನಾಗುತ್ತೆ, ಆ ಥರದ ಕತೆ. ಸೊ ಹಾಗಾಗಿ ದಾರಿಲಿ ಹೋಗ್ತಾ ಯಾರ್ಯಾರು ಸಿಗ್ತಾರೆ ಅಂತ ಸಣ್ಣ ಪುಟ್ಟ ಕ್ಯಾರೆಕ್ಟರ್ಸ್ ಇದ್ದಾರೆ. ಆ್ಯಕ್ಚುಲಿ ನಾನು ಬೈಕರೇ ಒಂದು ಟೈಮಲ್ಲಿ, ನನ್ನ ಹತ್ರನೂ ಒಂದಷ್ಟು ಬೈಕ್ಸ್ ಕಲೆಕ್ಷನ್ಸ್ಗಳಿದ್ದಾವೆ. ಹೇಳಿದ್ನಲ್ಲ, ನಮ್ಮ ಡೈರೆಕ್ಟ್ರು ಎಕ್ಸ್ಪ್ಲೇನ್ ಮಾಡಿದಾಗ ಈ ಥರ ಬೈಕ್ ಸಬ್ಜೆಕ್ಟು ಅಂತ ಹೇಳಿದಾಗ ಭಾರಿ ಖುಷಿ ಆಯಿತು. ಪ್ಲಸ್ ನಾನು ಅವರಿಬ್ಬರು ವರ್ಕು ನೋಡಿದ್ದೆ. ಜೋ ಅವ್ರು ಬರಬೇಕು ಪ್ಲೀಸ್, ಕ್ಯಾನ್ ರಿಕ್ವೆಸ್ಟ್. ಈ ಮ್ಯೂಸಿಕ್ ಮಾಡಿದ್ದಾರೆ, ಪ್ಲಸ್ ಎಡಿಟ್ ಅವರೇನೆ. ಬೇರೆ ಸಾಂಗ್ಸ್ ಮಾಡಿರೋದೆಲ್ಲ ಇವರು, ನಾನು ಒಂದು ಸಾಂಗ್ ಮಾಡಿದ್ದೀನಿ. ಬಟ್ ಅದೇ ಅವರಿಬ್ಬರು ಎಕ್ಸ್ಪ್ಲೇನ್ ಮಾಡ್ದಂಗೆ ಪಕ್ಕಾ ಬೈಕರ್ಸ್ ಮೂವಿ ಇದು. ಅಂದರೆ ಕನ್ನಡದಲ್ಲಂತೂ ಔಟ್ ಆ್ಯಂಡ್ ಔಟ್ ಬೈಕರ್ಸ್ ಮೂವಿ ಬಂದಿಲ್ಲ.
ರ್ಯಾಪ್ಗೆ ಹೆಂಗೆ ಕನೆಕ್ಟ್ ಮಾಡೋದು ಅನ್ನೋ ಚಾಲೆಂಜ್ ಇತ್ತು. ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರು ಈ ಥರ ಇರುತ್ತೆ ಕಾನ್ಸೆಪ್ಟ್, ಹುಡುಗರು ಸಿಕ್ಕಿದಾಗ ಯಾವ ಥರ ಎಂಜಾಯ್ ಮಾಡ್ತಾರೆ, ವಿಲಿ ಹೆಂಗೆ ಹೊಡಿತಾರೆ ಅಂತ. ಸೊ ನಾನು ಅದನ್ನು ಚಿರಾಯುಗೆ ಮತ್ತು ರನ್ನಾಗೆ ಸೂಫೈಗೆ ಎಕ್ಸ್ಪ್ಲೇನ್ ಮಾಡಿದಾಗ ಅವರ ವರ್ಸಸ್ನ ಬರೆದ್ರು. ಆ್ಯಂಡ್ ಇದು ಕನ್ನಡದಲ್ಲಿ ಒಂದು ಹೊಸ ಅಟೆಂಪ್ಟ್ ಆ್ಯಕ್ಚುಲಿ. ಇಂಡಿಪೆಂಡೆಂಟ್ ಆರ್ಟಿಸ್ಟ್ಗಳು ಕನ್ನಡ ಸಿನಿಮಾಗೆ ಮೈನ್ ಸ್ಟ್ರೀಮಲ್ಲಿ ಮಾಡ್ತಾ ಇರೋದು ಇಟ್ಸ್ ಅ ವೆರಿ ಗುಡ್ ಬೆಳವಣಿಗೆ. ಈ ತಮಿಳಲ್ಲಿ ಹಿಂದಿಯಲ್ಲೆಲ್ಲ ಇದಾಗಲೇ ವೆರಿ ಸ್ಟ್ರಾಂಗ್ ಕೋರ್ಸ್ ಆಫ್ ಆ್ಯಕ್ಷನ್ನು, ಬಟ್ ಕನ್ನಡದಲ್ಲಿ ಇವಾಗ ಶುರು ಆಗ್ತಾ ಇದೆ. ಅದೊಂದು ಖುಷಿಯಾದಂಥ ವಿಷಯ. ಪ್ರೊಫೆಷನಲ್ ಬೈಕರ್ ಅಲ್ಲ, ಬಟ್ ಬೈಕಿಂಗ್ ಅಭ್ಯಾಸ ಇದೆ ಸಣ್ಣ ವಯಸ್ಸಿಂದ. ನಾಟ್ ಅ ಪ್ರೊಫೆಷನಲ್ ಬೈಕರ್, ನಾನು ಆ್ಯಕ್ಟರೇ. ಲೈಕ್ ಒಂದೆರಡು ಸತಿ ಓಡಿಸಿದ್ದೀನಿ, ರೆಗ್ಯುಲರ್ ಆಗಿ ಓಡಿಸಲ್ಲ, ಬಟ್ ಬೈಕಿಂಗ್ ಅಭ್ಯಾಸ ಇದೆ. ಇವಾಗ ಇಷ್ಟು ವರ್ಷ ಆಯಿತು, ಯಾವ ಟೂ ವೀಲರ್ ಯಾವ ಮೋಟರ್ ಸೈಕಲ್ ಕೊಟ್ಟರು ಓಡಿಸೋ ಅಷ್ಟು ಕಾನ್ಫಿಡೆನ್ಸ್ ಇದೆ. ಸೋಲೋ ರೈಡ್ ಇಲ್ಲ, ಬಟ್ ಯೂಶ್ಲಿ ಅಪ್ಪನ ಜೊತೆ, ಅಮ್ಮನ ಜೊತೆ, ಮಾಮನ ಜೊತೆಗೆ ಯಾರಾದರೂ ಇದ್ದೇ ಇದ್ದಾರೆ. ಮನೇಲಿ ಆ ರೀತಿ ತುಂಬ ಸಪೋರ್ಟ್ ಇದೆ. ಕಾಲೇಜ್ ಟೈಮಲ್ಲೆಲ್ಲ ಅಥವಾ ಇವಾಗ ಶೂಟಿಂಗ್ ಹೋದಾಗಲೆಲ್ಲ ಕೆಲವು ಸತಿ ಹತ್ತಿರ ಇದ್ದರೆ ಅಥವಾ ಫ್ರೆಂಡ್ಸ್ ಶೂಟಿಂಗ್ ಅಂತಂದರೆ ಬೈಕಲ್ಲಿ ನಾನು ಮನೆಗೆ 2 ಗಂಟೆ ಮಧ್ಯರಾತ್ರಿ ಎಲ್ಲ ಬೆಂಗಳೂರಲ್ಲೆಲ್ಲ ವಾಪಸ್ ಬಂದಿದ್ದೀನಿ. ಮನೇಲಿ ಯಾರೂ ಪ್ರಶ್ನೆ ಮಾಡಲ್ಲ, ನನಗೆ ಯಾವುದೇ ಇದು ಆಗಿಲ್ಲ. ಆ್ಯಂಡ್ ಎಸ್ಪೆಷಲಿ ಆಸ್ ಅ ವುಮನ್ ನೀವು ಗಮನಿಸಿದ್ರೆ ಲೇಟ್ ನೈಟಲ್ಲಿ ಪೊಲೀಸವರು ನಿಲ್ಲಿಸಲ್ಲ. ಬೈಕ್ ಮೇಲೆ ನಾನು ಹೆಲ್ಮೆಟ್ ತೆಗೆದ್ರೆ ಅಥವಾ ಕೂದಲು ನೋಡಿದ್ರೆ ಹೋಗಿ ಮೇಡಮ್ ಅಂತ ಕಳಿಸ್ಕೊಟ್ಬಿಡ್ತಾರೆ ಆ್ಯಕ್ಚುಲಿ. ಸೊ ಟಚ್ ವುಡ್ ನೋ. ಆ್ಯಕ್ಚುಲಿ ನಮ್ಮ ಸಿನಿಮಾನಲ್ಲಿ ವಾಸ್ಕಿ ಅಂತ ಒಬ್ಬರು OG ಬೈಕರ್ ಕೂಡ ಜಾಯ್ನ್ ಆಗಿದ್ದಾರೆ. ಕಾರಣಾಂತರಗಳಿಂದ ಇವತ್ತು ಬಂದಿಲ್ಲ ಅಷ್ಟೇ. ಅವರು ರಿಯಲ್ ಲೈಫಲ್ಲಿ ಬೈಕರ್, OG ಬೈಕರ್ ಅಂತಲೇ ಹೇಳ್ತಾರೆ, ವಾಸ್ಕಿ. ಸೊ ಎನಿಥಿಂಗ್ ಎಲ್ಸ್? ಚೆನ್ನಾಗಿರೋದು ಸೊ ಆ್ಯಕ್ಚುಲಿ ಬೈಕ್ ಅಂತ ಹೇಳಿದ್ರೆ ಅದೊಂದು ವೆಹಿಕಲ್ ಥರ ನೋಡಲ್ಲ, ಗಂಡ್ಮಕ್ಳಿಗೆ ಅದು. ನೀವು 2021 ಅದು ಇಂಗ್ಲೀಷ್ ಫಿಲ್ಮ್, ಅದು ಕನ್ನಡದಲ್ಲಿ ಫಸ್ಟ್. ಆ್ಯಕ್ಟರ್ಸ್ ಲೈಕ್ ದಿಸ್ ವೆರಿ ಈಸಿ ಟು ವರ್ಕ್, ಹ್ಯಾಪಿ ಶೂಟಿಂಗ್ ಡೇಸ್, ನೋ ಪ್ರಾಬ್ಲಮ್. ಅದು ನಮ್ಮದು ಬರೀ ಡೇ ಲೈಟ್ ಅಲ್ವಾ, ಒಂದು ವಿ ಶೂಟ್ ಅರ್ಲಿ ಮಾರ್ನಿಂಗ್, ಆಫ್ಟರ್ನೂನ್ ಹಾರ್ಶ್ ಲೈಟ್ ಅವಾಯ್ಡ್ ಮಾಡಿಬಿಟ್ಟು ಈವ್ನಿಂಗ್ ವಿ ಶೂಟ್ ಅಗೇನ್. ವೆರಿ ಈಸಿ, ವೆರಿ ಫಾಸ್ಟ್, ವೆರಿ ಸ್ಮೂತ್ ಎಕ್ಸ್ಪೀರಿಯನ್ಸ್. ಅದು ಹೇಳೋಕ್ಕಾಗಲ್ಲ, ತುಂಬ ಫಾಸ್ಟ್. ಅದು ಹೇಳಿದ್ರೆ ನೀವು ಬಂತು ಓಕೆ ದಟ್ಸ್ ಆಲ್ ಅಂತ ಹೇಳ್ತಾರೆ, ಅದನ್ನ ಹೇಳಲ್ಲ ನಾವು. ಹೌದು, ಯಾವ್ದಕ್ಕೆ ಆ್ಯಡ್ಗ ಇಲ್ಲ ಫಿಲ್ಮ್? ಅದೇ ಕ್ವಾಲಿಟಿ ಬರುತ್ತೆ ಸರ್. ಸಿಮಿಲರ್ ಎಕ್ವಿಪ್ಮೆಂಟ್ ಯೂಸ್ ಮಾಡಿದೆಯಲ್ಲ ನಾವು, ಸಿಗುತ್ತೆ. ಆ್ಯಡು ಇಲ್ಲೇ ಬರೋದು, ಟಿ ವಿಯಲ್ಲೂ ಬರುತ್ತೆ, ಸಿನಿಮಾದಲ್ಲೂ ಬರುತ್ತಲ್ಲ. ಹಾಂ, ಇರುತ್ತೆ. ಸೇಮ್ ಕ್ರೂ, ಸೇಮ್ ಎಕ್ವಿಪ್ಮೆಂಟ್, ಅದೇ ಕ್ವಾಲಿಟಿ ಬರುತ್ತೆ.